ಚೆರಿ ಫ್ರೂಟ್ ತಿನ್ನಕ್ ಬಂದಿದ್ವಿ. ಇಲ್ಲಿ ನೋಡಿ ಮನೆ ಪಕ್ಕನೇ ಇದೆ. ಹತ್ತಿ ಸಸಿ ಈಗ ಬರ್ತಾ ಇದಾರೆ. ಚೆರಿ ಹಣ್ಣು ತೋರ್ಸ್ರು ಒಂದಾದ್ರೂ ನಾನು ನೋಡೇ ಇರ್ಲಿಲ್ಲ ಇದು ಚೆರಿನ. ಇದು ಮೇಲ್ ಒಂದೊಂದು ಎಲ್ಲೆಲ್ಲೋ ಮೇಲ್ ಬಿಡ್ತಾವಲ್ಲ, ಹಾಗಾಗಿ ಕಿತ್ಕೊಳಕ್ ಈಸಿ ಆಗ್ಲಿ ಅಂತ ಹೇಳಿ ನಮ್ಮ ಅಪ್ಪು ಕಟ್ಟಿರೋದು ಇದನ್ನ. ಈಗ್ಲೇ ಬಗ್ಸಿರೋದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ರೆ ಮರ ಆದ್ಮೇಲೆ ಬಗ್ಸಕ್ಕಾಗಲ್ಲ ಅಂತ ಈಗಲೇ ಬಗ್ಸಿರೋದವೆಲ್ಲ. ನೋಡಿ ನಮ್ಮ ದೊಡ್ಡಪ್ಪ ನಾನು ನ್ಯೂಸ್ ನೋಡಬೇಕು ಅಂತ ಹೇಳಿ ನಮ್ಮ ಹತ್ರ ರಿಮೋಟ್ ಎಲ್ಲ ಇಸ್ಕೊಂಡು ನ್ಯೂಸ್ ನೋಡ್ತಾ ಕೂತಿದ್ದಾರೆ. ಟಿವಿ ಮುಂದೆ ಕೂತಿದ್ದಾರೆ, ಆದರೆ ಟಿವಿ ನೋಡ್ತಲ್ಲ ಗೊರಕೆ ಹೊಡಿತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದ ಕಾರಣ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗಿದೆ. ಇವಾಗ ನಮ್ಮ ಮನೆದೇವರು ಮಳಲಿಯಮ್ಮಗೆ ಹೋಗ್ತಾ ಇದ್ವಿ. ಈಗ ಇದು ಮರ್ಕುಲಿ ಮೇಲೆ ಹೋಗ್ತಾ ಇರೋದು. ಅಂದ್ರೆ ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲೆಲ್ಲಿ ಬರ್ತೀವೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಪಪ್ಪ ಅಮ್ಮನ ಜೊತೆ ಬಂದಾಗ ಪಾಪ ಕರ್ಕೊಂಡು ಬರ್ತಾರೆ. ಇವತ್ತು ನಮ್ಮನೆಯವ್ರ ಜೊತೆ ಬರ್ತಾ ಇದ್ದೀನಿ, ಅವ್ರು ಕರ್ಕೊಂಡು ಬರ್ತಿದ್ದಾರೆ. ಬಿಟ್ರೆ ನನಗೆ ಇಲ್ಲಿದ್ದು ರೂಟ್ ಗೊತ್ತಿಲ್ಲ ನನಗೆ. ಮತ್ತೆ ನಮ್ಮನೆಯವರು ತುಂಬಾ ಅಲ್ಲಂಡೆ ಮನುಷ್ಯ. ಪಾಪ ಅವರಿಗೆ ನಂಗೆ ಹೋಗ್ಬಾರ್ದು ಅನ್ನೋದು ಇಲ್ಲ, ಕರ್ಕೊ ಹೋಗ್ಬೇಕು ಅನ್ನೋದು ಇಲ್ಲ. ಯಾಕಂದ್ರೆ ಅವ್ರು ಬರೀ ಕೆಲ್ಸದ ಬಗ್ಗೆ ತುಂಬಾ ಗಮನ ಕೊಡ್ತಾರೆ. ಇದು ನಮ್ಮ ಮಂದಿಯವರು ಆಕ್ಚುಲಿ ವರ್ಷಕ್ಕೆ ಒಂದ್ಸರಿ ಬರ್ಬೇಕು. ಟೈಮ್ ಆದಾಗ ನಾನು ಹಿಂಸೆ ಕೊಟ್ಟು ದೇವಸ್ಥಾನಕ್ಕೆ ಎಲ್ಲಿಗೂ ಕರ್ಕೊ ಹೋಗೋದು, ಪೂಜೆ ಮಾಡ್ಸಲ್ಲ ನಾನು, ತೀರಾ ಕಡಿಮೆ. ನನಗೆ ಎಷ್ಟು ಭಕ್ತಿ ಇರುತ್ತೆ ನಾನು ಅಷ್ಟು ಮಾಡ್ಕೊಳ್ತೀನಿ. ಅವರಿಗೆ ಭಕ್ತಿ ಮತ್ತೆ ಶ್ರದ್ಧೆ ಅವ್ರಿಗೆ ಜಾಸ್ತಿ ಇದೆ. ಅವರು ಅದು ಕೆಲಸದಲ್ಲಿ ತೋರಿಸ್ತಾರೆ. ಹಾಗಾಗಿ ನಾನು ಅವ್ರಿಗೆ ಏನು ಫೋರ್ಸ್ ಮಾಡಕ್ ಹೋಗಲ್ಲ. ಇಲ್ಲಿ ಊರಿಗೆ ಬಂದಾಗ ಪಾಪ ಅಮ್ಮಂಗೆ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಪಾಪ ಹಿಂಗೆ ಹೋಗ್ಬೇಕು ಅಂದ್ರೆ ಪಾಪ ಬಿಡು ಮಾಡ್ಕೊಂಡು ಕರ್ಕೊಬಿಟ್ಟು ಬರ್ತಾರೆ. ಹಾಗಾಗಿ ಇವಾಗ ಮಳಲಿಗೆ ಹೋಗ್ತಾ ಇದೀವಿ. ಇವತ್ತು ರಾತ್ರಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ. ಅಂದ್ರೆ 7:30 ಇವತ್ತೇನು ಜಾತ್ರೆ ಇದೆಯಂತೆ. ಇವತ್ತಿಂದ ಜಾತ್ರೆ ಹಬ್ಬ ಸ್ಟಾರ್ಟ್ ಅಂತೆ. ಗೊತ್ತಿಲ್ದಂಗೆ ಒಳ್ಳೆ ದಿನ ಬಂದಿದೀವಿ ಅನ್ಕೊಂತೀನಿ. ಮರ್ಕುಲಿ ಇನ್ನೂ 5 ಕಿಲೋಮೀಟರ್ ಇದೆ. ನಂಗೆ ಅದೊಂದು ಹೆಸರು ಗೊತ್ತು. ಈ ಕಡೆ ಬರುವಾಗ ಇಲ್ಲೊಂದು ಸ್ವಲ್ಪ ದಾರಿ ತಪ್ಪಿಸಿದ್ರು ನಮ್ಮ ಮನೆಯವರು. ನನ್ನ ಮದುವೆ ಆಗ್ಬೇಕಲೇ ಸ್ವಲ್ಪ ದಾರಿ ತಪ್ಪಿಸಿದ್ರು. ಇಲ್ಲೂ ಹಾಗೆ ಸ್ವಲ್ಪ ದಾರಿ ತಪ್ಪಿಸ್ಬಿಟ್ರು ನನ್ನನ್ನು. ಪಾಪ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಹಿರೇಗೌಡರು ಕೇಳಿದ್ರು. ಒಂಚೂರು ಅಲ್ಲಿ ಬರ್ತೀವಿ, ಯಾಕಂದ್ರೆ ಒಂದು ಜೋರು ಹಬ್ಬ ಇದೆ, ಕೆಲಸ ಮಾಡಿರ್ತಾರೆ, ಅಲ್ಲಿ ಬರ್ತೀವಿ. ಒಂಚೂರು ಒಂದು ಏನೇ ಕಾಣಿಕೆ ಕೊಡ್ಬೇಕು. ಈಗ ಒಂದು ಸ್ವಲ್ಪ ಜೋರು ಜಾತ್ರೆ, ದೊಡ್ಡ ಜಾತ್ರೆ, ಅಲ್ಲಿ ಬರ್ತೀವಿ ನೋಡಿ. ಸರಿ ಆಯ್ತು, ಬನ್ನಿ ನಾವು ನೋಡಿದ ಅದಕ್ಕೋಸ್ಕರ ಆಗ್ಲಿ, ಬನ್ನಿ ಜಾತ್ರೆ ಅಂತ ಏನೋ ಒಂಥರ ಖುಷಿ. ಜಾತ್ರೆ ನಾವು ಪದ ಕೇಳಿದ್ರೆ ಖುಷಿ ಆಗುತ್ತಲ್ವರಿ. ಜಾತ್ರೆ ಊರ ಹಬ್ಬ ಅಂದ್ರೆ ಏನೋ ಒಂಥರ ಖುಷಿ. ನಾವು ಇಲ್ಲಿ ನೋಡೇ ಮಗಳು, ಜಾತ್ರೆಗೆಲ್ಲ ರೆಡಿ ಆಗಿರೋದು. ಇನ್ನು ಎನರ್ಜಿ ಬಂದಂಗೆ ಆಯ್ತಲ್ಲ ನನಗೆ. ರಕ್ಷಿತಣ್ಣ ಆ್ಯಕ್ಚುಲಿ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೇ 1 ವಾರ ಆಗಬೇಕಾಗಿತ್ತು. ಯಾಕಂದರೆ ಹೋದ ವಾರ ಮಳಲಿಲಿ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಆಗಿತ್ತು. ಕ್ಷಮೆ ಇರಲಿ, ರಕ್ಷಿತಣ್ಣ ಹೇಳಿದರು ಅಪ್ಲೋಡ್ ಮಾಡಿ ಬೇಗ ಅಂತ. ಬಟ್ ನನಗೆ ಅದು ಆಗಲಿಲ್ಲ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡೋಕ್ಕೆ, ಕ್ಷಮೆ ಇರಲಿ. ಬಟ್ ನಾನು ಹಿಂದಿನ ವೀಡಿಯೋಗಳಲ್ಲೇ ತಿಳಿಸಿದ್ದೆ. ಅಂದರೆ ಈಗ 26, 27ನೇ ತಾರೀಕು ಮಳಲಿಯಮ್ಮದ ಜಾತ್ರೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಮಂದೇವ್ರು ಇದ್ದವರು, ಅಕ್ಕಪಕ್ಕ ಇದ್ದವರು ಹೋಗಿ ದರ್ಶನ ತಗೊಳ್ಳಿ ಅಂತ ಹೇಳಿದ್ದೆ. ಯಾಕಂದರೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಇದೇ ನೋಡಿ ನಮ್ಮ ಮಂದೇವರು ಮಳಲಿಯಮ್ಮ ಅಂತ. ನಂದು ಕಷ್ಟದ ಟೈಮಲ್ಲಿ ಕೈ ಹಿಡ್ದಂಥ ದೇವ್ರುಗಳಿವು. ನನಗೆ ಗಿಡ್ಡಮ್ಮ ಅಂದರೆ ತುಂಬಾ ಇಷ್ಟ. ಮತ್ತು ಪ್ರತಿ ಶುಕ್ರವಾರ ಅಷ್ಟೇ, ಅಂದರೆ ಇದು ಮಳಲಿಯಮ್ಮ ಶುಕ್ರವಾರ ವಾರ ಯಾವಾಗಲೂ ಅಷ್ಟೇ ನಾನು 3/4 ಗಂಟೆ ಏನು 43 ನಿಮಿಷ ಏನು ಬರುತ್ತೆ ಸಾಂಗು ಫುಲ್ ಕೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಗಿಡ್ಡಮ್ಮನ ಸಾಂಗು ಅಥವಾ ದೇವ್ರದ ಸಾಂಗು ಕೇಳಬೇಕಲ್ಲ ಅಂತ ಕಷ್ಟಪಟ್ಟು ಕೇಳಲ್ಲ. ನಂಗೆ ಒಂದೊಂದು ಲೈನ್ ಕೂಡ ಅಷ್ಟೇ ಅನುಭವಿಸ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿದೆ, ನೀವು ಕೇಳ್ರಿ ಅಂತ ಹೇಳ್ತಾನೆ ಇರ್ತೀನಿ. ಒಂದೊಂದು ಲೈನ್ ಕೂಡ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೇಳ್ತಾನೆ ಇರಬೇಕು ಅನ್ಸುತ್ತೆ. ನೀವು ಏನಾದರೂ ಫ್ರೀ ಇದ್ದರೆ ಯೂಟ್ಯೂಬಲ್ಲಿ ಗಿಡ್ಡಮ್ಮ ಸಾಂಗ್ಸ್ ಅಂತ ಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಕೇಳಿದರೆ ನೀವು ಕೇಳ್ತಾನೆ ಇರ್ತೀರ ಯಾವಾಗ್ಲೂ. ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದವ್ರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ. ನಾನು ಯಾವಾಗಲೂ ಅಷ್ಟೇ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಆ ವಾರಕ್ಕೆ ಆ ದೇವ್ರ ಸಾಂಗ್ ಹಾಕ್ತಾ ಇರ್ತೀನಿ. ಯಾಕಂದರೆ ನಾನು ಏನಕ್ಕೆ ಅದೇ ಹಾಕ್ತೀನಿ ಅಂದರೆ ಆ ದಿನದ ಆ ಸಾಂಗ್ ಕೇಳಿದರೆ ಖುಷಿ ಆಗುತ್ತೆ ಮತ್ತು ಒಳ್ಳೆಯದು ಕೂಡ. ಹಾಗೆ ನಾನು ಕೇಳಿದರೆ ನನ್ನ ಸ್ಟೇಟಸ್ ಯಾರು ನೋಡ್ತಾರೆ ಅವ್ರ ಮನೇಲೂ ಕೂಡ ಒಂದು 30 ಸೆಕೆಂಡ್ ಆ ದೇವರ ಹಾಡು ಅವತ್ತಿನ ದಿನ ಬರುತ್ತಲ್ಲ, ಆ ಯೋಚನೆಯಿಂದ ನಾನು ಹಾಕ್ತೀನಿ. ಕೇಳ್ಬೋದಲ್ಲ, ಅವ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಅದು ಹಂಗೆ ಆಗ್ತಾ ಹೋಗ್ತೀನಿ. ಜಾತ್ರೆ ಹಬ್ಬ ಹರಿದಿನ ಎಲ್ಲ ಅದು 1 ವಾರ ಇರುತ್ತೆ. ಅದು ಮುಗ್ದೋಗ್ಬಿಡ್ತದು. ಹೋದ ವಾರನೇ ಎಲ್ಲ ಆಗಿಬಿಡ್ತು. ನಾನು ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಕ್ಷಮೆ ಇರಲಿ, ಮುಂಚೆನೇ ತಿಳಿಸ್ಬೇಕಾಗಿತ್ತು. ಹಾಗೆ ಇಲ್ಲಿ ಈ ಜಾತ್ರೆ ದಿನ, ಈ ಹಬ್ಬದ ಟೈಮಲ್ಲಿ ಬಾಯಿ ಬೀಗ ಅಂತ ಹಾಕ್ತಾರಂತೆ. ಅಂದರೆ ಎಲ್ಲ ಕೆನ್ನೆಗೆ ಚುಚ್ಚಿಸ್ತಾರಲ್ಲ, ಕೆನ್ನೆಗೆ ದಬ್ಬಳ ಅದು ಇದರಲ್ಲಿ ಚುಚ್ತಾರಲ್ಲ, ಹಾಗೆ ಇಲ್ಲೆಲ್ಲ ಚುಚ್ಚಿಸ್ಕೊಳ್ತಾರಂತೆ. ಅಂದರೆ ಇಷ್ಟ ಇದ್ದವ್ರು ಚುಚ್ಚಿಸ್ಕೋಬೋದು, ಇಲ್ಲಿ ಮಕ್ಕಳು ಕೂಡ ಚುಚ್ಚಿಸ್ಕೊಳ್ತಾರಂತೆ. ಅದು ಹೇಳ್ದಾಗಲೇ ನನಗೆ ಹೌದಾ ನಿಜನಾ ಅಂತ ಅನ್ನಿಸ್ಬಿಡ್ತು. ಮಾತ್ರ ಭಯ ಆಗ್ಬಿಡ್ತು ಅದು ಕೇಳಿದ ತಕ್ಷಣ. ಬಟ್ ಅವ್ರ ಪ್ರೀತಿಯಿಂದ ಅವ್ರು ಇಷ್ಟಪಟ್ಟು ಚುಚ್ಚಿಸ್ಕೊಳ್ತಾರಂತೆ. ನೋವಾಗಲ್ವಂತೆ, ಅದು ನನಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋದರೆ ಕರಿಯಮ್ಮನ ದೇವಸ್ಥಾನ ಸಿಗುತ್ತೆ. ಅಲ್ಲೊಂದು ಪೂಜೆ ಕೈ ಮುಗಿದು ಹೋಗಿ ಅಂತ ಹೇಳಿದ್ರು. ಯಾಕಂದರೆ ಅದು ಯಾವಾಗಲೂ ಓಪನ್ ಇರಲ್ಲಂತೆ, ಕೆಲವು ಟೈಮ್ ಮಾತ್ರ. ಹಾಗಾಗಿ ಇವತ್ತು ಓಪನ್ ಇರುತ್ತೆ, ಹೋಗ್ಬಿಟ್ಟು ಹೋಗಿ ಅಂತ ಹೇಳಿದರು. ಹಾಗೆ ಈ ದೇವಸ್ಥಾನಕ್ಕೂ ಕೂಡ ಬಂದು ಗೊತ್ತಿಲ್ಲದಾಗೆ
ಒಳ್ಳೆ ದಿನ ಬಂದಿದ್ದು, ಖುಷಿ ಆಯಿತು. ಹಾಗೆ ಈ ಹಬ್ಬ ಹರಿದಿನಗಳಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಊರಲ್ಲಿ ತುಂಬ ಜನ ಓಡಾಡ್ತಾ ಇರ್ತಾರೆ. ಹಾಗೆ ದೇವಸ್ಥಾನ ಸುತ್ತ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಏನೋ ಒಂಥರ ಖುಷಿ ಆಗುತ್ತೆ, ಚಂದ. ನನಗೆ ಈ ಟೈಮ್, ಅದು ಅಲ್ಲದೆ ರಾತ್ರಿ ಟೈಮ್ ದೇವ್ರದ್ದು ಮೈಕೆಲ್ಲ ಹಾಕಿರ್ತಾರೆ. ದೇವಸ್ಥಾನದ ಹೂವು ಮತ್ತು ಕರ್ಪೂರ, ಗಂಧದ ಕಡ್ಡಿ, ಇದೆಲ್ಲ ಸ್ಮೆಲ್ಲು, ಮತ್ತು ಗಂಟೆ ಬರ್ಸೋದು, ಮತ್ತು ಪ್ರಸಾದ ಕೊಡೋದು. ಈಗ ಮನೆಯಿಂದ ಎಲ್ಲ ಅವ್ರ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಎಲ್ಲ ಮಡಿಯಾಗಿ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಎಲ್ಲ ಮನೇಲಿ ಒಟ್ಟಿಗೆ ಬರ್ತಾರಲ್ಲ, ಗಂಡ ಹೆಂಡತಿ ಮಕ್ಕಳು, ಅವೆಲ್ಲ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಏನೋ ಒಂಥರ ನಮ್ಮೂರಲ್ಲಿ ಈ ಸಡಗರ ಎಲ್ಲ ಆಗ್ತಾಯಿದೆ ಅಂತ ಏನೋ ಒಂಥರ ಅನಿಸ್ತದೆ, ಏನೋ ಒಂಥರ ಖುಷಿ ಆಗ್ತದೆ ಒಂಥರ. ಈಗ ಎಲ್ಲಿದ್ದೀನಿ ಏನು ಇದು ಯಾವೂರು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕರಿಯಮ್ಮ ದೇವಸ್ಥಾನ, ಹಾಗಾಗಿ ಬಂದಿದ್ದೀವಿ. ಕಪ್ಪುಗಿರುತ್ತೆ, ಏನೋ ಕಲ್ಲಲ್ಲಿ ಇದು ಮಾಡಿರ್ತಾರೆ ಅಂದ್ಕೊಂಡೆ, ನೋಡಿದ್ರೆ ಬಿಳಿಗಿದೆ ಮುಖವಾಡ ಹಾಕಿದ್ದಾರೆ. ಹಾಗೆ ಇಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ತಗೊಂಡು, ಅಂದರೆ ಇಲ್ಲಿ ಹಣ್ಣು ಕಾಯಿ ತೊಗೊಬಂದಿರಲಿಲ್ಲ, ನನಗೆ ಗೊತ್ತಿರಲಿಲ್ಲಲ್ಲ ಇಲ್ಲಿ ಹೋಗ್ತೀವಿ ಅಂತ. ಅವ್ರು ಹಂಗೆ ಹೋಗೋ ರೋಡಲ್ಲಿ ಹೋಗ್ಬಿಟ್ಟು ಹೋಗಿ ಅಂದ್ರಲ್ಲ, ಹಾಗಾಗಿ ಹಣ್ಣು ಕಾಯಿ ತೊಗೊಬಂದಿರಲಿಲ್ಲ. ಹಾಗೆ ಪೂಜೆ ಮಾಡಿಸಿ ದುಬ್ಬಿಗೆ ದುಡ್ಡು ಹಾಕಿ ಬಂದು ನೋಡ್ತೀರಾ. ಬನ್ನಿ ಒಳಗೆ ಬನ್ನಿ. ಚೆನ್ನಾಗಿದೆ ಅಲ್ವಾ ಮಗಳು ದೇವರು? ಕರಿಯಮ್ಮ ಬಿಳಿ, ಕರಿಯಮ್ಮ ಬಿಳಿ ಇದೆಯಲ್ಲ ಮಗಳು. ಹಾಗೆ ಅಲ್ಲಿ ಕೂಡ ನಮ್ಮ ವ್ಯೂವರ್ ಸಿಕ್ಕಿದ್ರು ಒಬ್ಬರು, ಪಾಪ ಮಾತಾಡ್ಸಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮನೆಯವ್ರಿಗೂ ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಂತೆ, ಅಂದರೆ 27ನೇ ತಾರೀಕು ಜಾತ್ರೆ ಇದೆ, ಹಬ್ಬ ಇದೆ, ಆದರೆ ಬನ್ನಿ ಅಣ್ಣ ಅಂತ ಮಾಡಿದ್ರಂತೆ, ಬನ್ನಿ ಅಂತ ಮಾಡಿದ್ರಂತೆ. ಹೇಳ್ತಾಯಿದ್ರು ಅದನ್ನೇ. ಈಗ ನಾನು ಮೆಸೇಜ್ ಮಾಡಿದ್ದೆ, ನೀವು ನೋಡಿರಲಿಲ್ಲ ಅನಿಸುತ್ತೆ ಅಂತ ಏನೋ ಹೇಳ್ತಾಯಿದ್ರು. ಗರುಡಗಂಬ ಮತ್ತು ಗರುಡಗಂಬಕ್ಕೆ ಪೂಜೆ ಮಾಡಬೇಕಂತೆ ಮೇಯ್ನು, ಒಳ್ಳೆಯದು. ಹಾಗೆ ಇಲ್ಲಿ ನೋಡಿ ಚೌಕಾವರೆಲ್ಲ ಬರ್ಕೊಂಡು ಚೆನ್ನಾಗಿರುತ್ತೆ. ಇಲ್ಲಿ ಮಧ್ಯಾಹ್ನ ಟೈಮ್ ಏನಾದರೂ ಕೂತ್ಕೊಂಡು ವಯಸ್ಸಾದವ್ರು ಏನಾದರೂ ಮಾತಾಡ್ತಾಯಿದ್ರೆ ಹಸು ಬಿಸು ಬಿಟ್ಕೊಂಡು ಇಲ್ಲಿ ಆಟ ಆಡ್ತಾ ಕೂತ್ಕೋಬೋದು, ಮಾತಾಡ್ತಾ ಕೂತ್ಕೋಬೋದು. ಹಾಗೆ ಇನ್ನೊಬ್ಬರು ವ್ಯೂವರ್ಸ್ ಕೂಡ ಸಿಕ್ಕಿದ್ರು, ನಮ್ಮನೆಯವ್ರನ್ನ ಮಾತಾಡ್ಸಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಸಿಕ್ತವ್ರು ಊರವರು ಅಂದಮೇಲೆ ಎಲ್ಲ ಗೊತ್ತಿರೋರು ಇರ್ತಾರೆ, ಹಣ್ಕಾಯಿ ಮಾಡ್ಸೋಕೆ ಬಂದಿರ್ತಾರಲ್ವ, ಎಲ್ಲ ಕೂತ್ಕೊಂಡು ಮಾತಾಡಿ ಊಟ ಟೈಮಿಗೆ ಮನೆಗೆ ಹೋಗ್ತಾರೆ. ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಊರಿಗೆ ಹೊರಟು, ಈಗ ರಾತ್ರಿ ಒಂದು 8:30 ಆಗಿದೆ ಅನಿಸುತ್ತೆ. ಈಗ ಮಳೆ ಎಲ್ಲ ಅವಾಗವಾಗ ಬಂದು ಹೋಗಿರುತ್ತಲ್ಲ, ಈಗ ಗರಿಕೆ ಎಲ್ಲ ಚಿಗುರಿರುತ್ತೆ. ಹಾಗಾಗಿ ಸಂಜೆ ಟೈಮು ಒಂದು ಸ್ವಲ್ಪ ತಂಪಾಗ್ತದೆ. ಈಗ ನಾವು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಟೈಮ್ ನಾವು ಬಿಸಿಲಲ್ಲೆಲ್ಲ ಓಡಾಡಿ ಅಲ್ಲಿ ತುಂಬ ಸೆಕೆ ಇತ್ತು. ಸಂಜೆ ಆಗ್ತಿದ್ದಂಗೆ ವಾತಾವರಣ ಎಲ್ಲ ತಣ್ಣಗಾಯ್ತು, ತಣ್ಣ ಗಾಳಿ ಬೀಸೋದು. ಮತ್ತು ಅದೇ ದೇವಸ್ಥಾನಕ್ಕೆ ಒಳ್ಳೆ ಟೈಮಿಗೆ ಬಂದ್ವಲ್ಲ, ಗರ್ಕಿ ಮೇಲೆ ಕಾಲು ಇಡ್ತಿದ್ದಂಗೆ ಎಷ್ಟು ತಂಪಾಗ್ತಾಯಿತ್ತು ಗೊತ್ತಾ. ಈಗ ದೇವಸ್ಥಾನದ ಹತ್ರ ಈ ಪೂಜೆ ಪುರಸ್ಕಾರ ಮಾಡುವಾಗ ಗಂಧ ಕಡೆ ಅದು ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ ಹೂವಿಂದು. ಮತ್ತು ಮೈಕೆಲ್ಲ ಆಡ್ತಾ ಇರ್ತಾರೆ, ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಏನೋ ಒಂಥರ ಚಂದ ಈ ಟೈಮು, ನಂಗಂತೂ ತುಂಬಾ ಇಷ್ಟ ಮಾತ್ರ. ಹಾಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟು ಹಾಸನ್ಗೆ. ಮನೆ ನೋಡಿ ಎಷ್ಟು ಪುಟ್ಟ ಚೆನ್ನಾಗಿದೆ ಅಂತ. ನಮ್ದು ರಾಮನಗರದಲ್ಲಿ ಒಂಥರ ಸ್ಟೈಲ್ ಆದ್ರೆ ನಮ್ಮ ಹಾಸನ ಪ್ರಾಂತ್ಯದ್ದೇ ಒಂದೊಂಥರ ಚೆನ್ನಾಗಿದೆ ಮನೆಗಳು. ಚಂದ ಮನೆ ಮುಂದೆ ಪಾತ್ರೆ ತೊಳೆದು ಬಟ್ಟೆ ತೊಳೆದು, ಪಾಪ ನಮಗ್ ಚಂದ ಅಂತೀವಿ ಒಂದೊಂದಿನ ನೋಡಕ್ಕೆ, ಅವ್ರು ಇನ್ನೊಂಥರ ಆಸೆ ಬಿಡ್ತಾರೆ, ನಾವು ಇನ್ನು ಚೆನ್ನಾಗಿ ಮನೆ ಮಾಡ್ತೀವಿ. ಕೂತಿದ್ರು ಕೇಳಿದ್ಕೆ ಎಲ್ಲಿ ಮಳಲಿಯಮ್ಮನ ದೇವಸ್ಥಾನ ಅಂದ್ರೆ 1 ಮೂಟೆ ದೂರ ಹೋಗಿ 2 ಮೂಟೆ ದೂರ ಹೋಗಿ ಕಟ್ಟೆ ಊರಿನ ಕಟ್ಟೆ ಹಳ್ಳಿನ ಉಳಿಸ್ಕೋಬೇಕು ಅನ್ನೋದು ಇದಕ್ಕೆ. ಈಗ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಪುರದಮ್ಮ ಮತ್ತೆ ಕರಿಯಮ್ಮ ಅಂತ ಒಂದು ದೇವಸ್ಥಾನ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದೀವಿ. ನೋಡಿ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ನಮ್ಮ ಹಾಸನ್ ರೋಡ್. ಒಂದು ನಿಮಿಷ ಕಡಿಮೆ 10 ಗಂಟೆಗೆ ಮನೆಗೆ ಬಂದು ನೋಡಿ, ಅಲ್ಲಿ ನಮ್ಮ ಮನೆಯವ್ರು ಚೇಂಜ್ ಆಗಿ ಇವನು ಬಂದ. ಈಗ ಮನೆ ತಲುಪಿದೀವಿ, ಅರ್ಧ ಗಂಟೆ ಬೇಕು ಅಲ್ಲಿಂದ ಇಲ್ಲಿ ಬರೋಕ್ಕೆ. ಮಲಗಿಬಿಟ್ಟಿದೆ. ಇವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಆರು ಬಂದಿದ್ದು ಅತ್ತೆ ಕ್ಯಾಚ್. ಇವರೆಲ್ಲ ಪಾರ್ಟಿ. ನಾವು ಬಂದಿದ ತಕ್ಷಣ ಡ್ರಿಂಕ್ಸ್ ಇಟ್ಕಾ ಕೂತಿದ್ದಾರೆ. ನಾವೇನ್ ಮಾಡೋಣ? ನಾಟಿ ಕೋಳಿ ಸಾಂಬಾರ. ಆಕ್ಚುಲಿ ನಾನು ಕೆಲವು ದಿನಗಳಿಂದ MV Proact ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು, ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು, ವೈಟಮಿನ್ C ಅಂತ, ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲೇನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತೆಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮ
ಚುಪ್ಪಿ ನೋಡಿ ಡೋಲ್ ಬಾರಿಸ್ತಾ ಕೂತಿದ್ದೆ. ನಾವು ಅವಾಗಿಂದ ಬಾರಿಸ್ತಾ ಕೂತಿದ್ದೆ ಅಂತ ನಾನು ಬರೋಕ್ಕಿಂತ ಮುಂಚೆನೆ ಈಗಲೂ ಅದೇ ಮಾಡ್ತಾ ಕೂತಿದ್ದ. ಹಾಗೆ ಮಾತಾಡ್ಕೊಂಡು ಹರಟೆ ಎಲ್ಲ ಹೊಡ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬಂದು. ಇದು ಫಿಶ್ ಫ್ರೈ, ಇದು ಫಿಶ್ ಫ್ರೈ, ಇದು ಉಪ್ಪಿನಕಾಯಿ ರೈಸ್, ಇದು ಮಾವಿನಕಾಯಿ ಚಟ್ನಿ, ಇದು ನಾಟಿ ಕೋಳಿ ಸಾಂಬಾರು, ಇದು ಅಪ್ಪು ಇದೆಂತ ಪಲ್ಯ ಹೇಳು? ನುಗ್ಗೆ ಸೊಪ್ಪಿನ ಪಲ್ಯ ಇದು. ನೋಡಿ 7 ಸುತ್ತಿನ ಮಲಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ. ಹಿಂಗೆ ಮಗ್ಗು ಕಟ್ಟಿಟ್ಟಿದ್ರೆ ಹಿಂಗೆ ಅರಳಿರುತ್ತೆ, ಹಿಂಗೆ ರೌಂಡಕ್ಕೆ ಹಾಕೋದು ಎಷ್ಟು ಗಮ್ಮನೆ ತೆಗುತ್ತೆ ನೋಡಿ. ಇದು ನಮ್ಮ ಅಮ್ಮ ದೊಡ್ಡಮ್ಮನ ಸೀರೆ. ನಮ್ಮ ಅಮ್ಮಂದು ದೊಡ್ಡಮ್ಮಂದು ಒಟ್ಟಿಗೆ ಮದುವೆ ಆಗಿರೋದ್ರಿಂದ ಒಂದೇ ಥರ ತಗೊಂಡಿದ್ರು. ಇವತ್ತು ನಾವು ಚನ್ನಪುರದಲ್ಲಿರೋದ್ರಿಂದ ಬರೀ ದೊಡ್ಡಮ್ಮನ ಸೀರೆ ನೋಡ್ತಾ ಇದ್ವಿ. ಇದು ಆ್ಯಕ್ಚುಲಿ ಬೆಳ್ಳಿದೆ ಜರಿ ಅನಿಸುತ್ತೆ. 35 ವರ್ಷದ ಸೀರೆ. ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಿದೆ, ಬಟ್ ತುಂಬ ಡಾರ್ಕ್ ಇದೆ ಇದು. ನಮ್ಮ ಅಮ್ಮಂದು ಆ್ಯಕ್ಚುಲಿ ಈ ಕಲರ್ ಬರುತ್ತೆ, ಏನೋ ಒಂಥರ ಮರೂನ್ ಕಲರ್. ಇದು ತುಂಬ ಚೆನ್ನಾಗಿದೆ ಈ ಸೀರೆ ನೋಡಿ, ಚೆನ್ನಾಗಿದೆ. ಇದು ನಮ್ಮ ಅಣ್ಣನ ಫ್ರೆಂಡ್ ಅಮ್ಮ ಕೊಟ್ಟಿರೋದು ಇದು ಮದುವೆಗೆ. ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್, ಗ್ರೀನ್ ಮತ್ತು ಬ್ಲೂ. ಹಾಗೆ ಒಂದ್ಸರಿ ಹಳೆ ಸೀರೆ ಅಲ್ವಾ, ಒಂದ್ಸರಿ ಹಾಕ್ಬಿಟ್ಟು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದ. ಅಮ್ಮನ ಸೀರೆ ಸೇಮ್ ಇದೇ ಥರ, ಸ್ವಲ್ಪ ಕಲರ್ ಚೇಂಜ್, ತುಂಬ ಚೆನ್ನಾಗಿದೆ. ನಾವೀಗ ಹಾಕೊಂಡ್ರೆ ಅಷ್ಟು ತೂಕವಾಗಿದೆ ಮಾತ್ರ ಸೀರೆ. ಅದು ಬೆಳ್ಳಿ ಬಾರ್ಡ್ರ್ ಅನಿಸುತ್ತೆ, ಹಾಗಾಗಿ ಅಷ್ಟು ತೂಕ ಬರುತ್ತೆ. ಎರಡು ಒಂದೇ ಥರ ಇರೋದ್ರಿಂದ ಯಾವಾಗಲಾದರೂ ನಾನು ಅಕ್ಕ ನಮ್ಮ ಅಪ್ಪು ಒಂದೇ ಥರ ಹಾಕೋಬೋದು ಅಂತ ಅಂದ್ಕೊಂಡು ಮಾತಾಡ್ಕೊತಾ ಇದ್ದು. ಈ ಸೀರೆಗಳು ಏನು ಅಂದರೆ ಸ್ವಲ್ಪ ಚಿಕ್ಕ ಸೀರೆಗಳು, ತುಂಬ ಉದ್ದ ಇರಲ್ಲ ಮತ್ತು ತುಂಬ ದೊಡ್ಡದಿರಲ್ಲ. ಹಾಗಾಗಿ ನಮ್ಮ ಅಮ್ಮನ ಸೀರೆ ಸ್ವಲ್ಪ ಆಲ್ಟ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಇವತ್ತು ತಿಂಡಿ ಕಡುಬು, ಚಿಕನ್ ಸಾಂಬಾರು ಸಕ್ಕತ್ತಾಗಿತ್ತು, ಅದೇ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ. ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ರಾತ್ರಿ ಇತ್ತು, ಸಕ್ಕತ್ತಾಗಿತ್ತು, ಅದು ಚೆನ್ನಾಗಿತ್ತು. ಸಾಂಬಾರಂತೂ ಮಾತ್ರ ತುಂಬ ಚೆನ್ನಾಗಿತ್ತು. ರಾತ್ರಿಯಿಂದ ನಮ್ಮ ಚೋಟು ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದಾನೆ. ಈ ಸೌಂಡ್ ತಾಳಕ್ಕಾಗ್ದಲೆ ಎಲ್ಲ ತೋಟದ ಮಧ್ಯಕ್ಕೆ ಹೋಗಿ ಹೊಡಿ ಅಂತ ಹೇಳ್ತಾ ಇದ್ದಾರೆ. ಏನ್ ಚೆನ್ನಾಗಿ ಹೊಡಿತಿದ್ದಾರೆ ನೋಡಿ. ನಮ್ಮ ಅಕ್ಕ ವಿರಾಟ್ ಕೊಹ್ಲಿ ಮಾಡಬೇಕು ಅಂದರೆ ಇವರಿಬ್ರು ಎಂಥ ಜೋಡಿ ಅಂದರೆ, ಇವ್ನು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ನು ಹೊಡ್ದಂಗೆ ನೋಡಿ. ಚಪ್ಪಲ್ ಕುಣಿಯ ಬಿರ್ಸಲಿ ನಡಿ ಆಚೆಗೆ ನಡಿ. ನಮ್ ಚಿಕ್ಕವ ಜಿಲ್ಕೆ ಎಲ್ಲ ಆಡ್ಸ್ಕೊಂಡಿಲ್ಲ ನೆನ್ನಿಂದ. ಚಿಪಿ ನೀನು ಎಲ್ಲೆಲ್ಲಿ ಹೋಗ್ತೀಯ ಹೋಗು ನೋಡೋಣ. ಅವನ್ನ ಕರಿಬೇಡ, ನಿನ್ ನೀನು ಹೋಗು. ಏ ಚಿಪ್ಪಿ ಬಾರ, ಇಲ್ಲಿಗೆ ಬಾರ, ಮತ್ತೆ ಚಿಪ್ಪಿ ಮತ್ತೆ ಇಲ್ಲಿಗೆ ಬಾರ. ಅಂತ ಭಾವಂದಿರ ಜೋಡಿ ಏನ್ ಚೆನ್ನಾಗಿದೆ ಅಂದ್ರೆ. ಚಿಕ್ಕವ ಎಲ್ಲಿ ಅದ ಒಂದು ಇವರಿಬ್ರು ಜಿಲ್ಕಿ ಬಾರಿಸೋರು. ಇವ್ರು ಜಿಲ್ಕಿ ಬಾರಿಸೋರು, ಇವ್ರು ತಬಲಾ ಹೊಡಿಯೋರು, ಇವರು ಡ್ಯಾನ್ಸ್ ಮಾಡೋರು. ಯಾರಲ್ಲಿ ಎಂತೆಂಥ ಭವಿಷ್ಯ ಅಡಗಿರುತ್ತೆ ನೋಡಿ. ನಾವು ಅನ್ಕೊಳ್ಳೋದೇ ಬೇರೆ, ಅವು ಕಲಿಯೋದೇ ಬೇರೆ ಮಾಡೋದು. ಅತ್ತಮ್ಮ ನಗ್ಮಾರೋ, ಕಿಸ್ ಮಾಡೋ ಹೋಗ್ಲಿ ಅತ್ತಮ್ಮಗೆ. ನಾನು ಕಿತ್ಕೊಬಿಡ್ತೀನಿ ಪುಟಾಣಿ ಮಾತ್ರ. ನಾನು ನೋಡು ಪೋಲಿ ನಾನು ಮಗನ ಚಂಗ್ಳು ನನ್ನ ಮಗನ. ಚೆರಿ ಫ್ರೂಟ್ ತಿನ್ನಕ್ ಬಂದಿದ್ದೀವಿ. ಇಲ್ಲೇ ನೋಡಿ ಮನೆ ಪಕ್ಕನೇ ಇದೆ ಚೆರಿ ಫ್ರೂಟ್. ಕೀಳ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೆ, ವಿಡಿಯೋ ಮಾಡ್ತೇನೆ. ಬಾಕಿ ಹತ್ತೆ ಸಸಿ ಈಗ ಬರ್ತಾ ಇದ್ದಾರೆ. ಚೆರಿ ಹಣ್ಣು ತೋರಿಸ್ರು ಒಂದಾದ್ರೂ. ನಾನು ನೋಡೇ ಇರ್ಲಿಲ್ಲ ಇದು ಚೆರಿನ. ಇದು ಮೇಲ್ ಒಂದೊಂದು ಎಲ್ಲೆಲ್ಲೋ ಮೇಲ್ ಬಿಡ್ತಾವಲ್ಲ, ಹಾಗಾಗಿ ಕಿತ್ಕೊಳಕ್ ಈಸಿ ಆಗ್ಲಿ ಅಂತ ಹೇಳಿ ನಮ್ಮ ಅಪ್ಪು ಕಟ್ಟಿರೋದು ಇದನ್ನ. ಹಿಂಗೆ ಅಲ್ಲಲ್ಲೆಲ್ಲ ನೇತಾಕಿರೋದು ಕೈಗೆ ಸಿಗ್ಲಿ ಅಂತ. ಯಾಕಂದ್ರೆ ಮೇಲೆ ಎತ್ತರ ಹೋದ್ರೆ ಕಿತ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಈಗಲೇ ಬಗ್ಸಿರೋದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ರೆ ಮರ ಆದ್ಮೇಲೆ ಬಗ್ಸಕ್ಕಾಗಲ್ಲ ಅಂತ ಈಗಲೇ ಬಗ್ಸಿರೋದವೆಲ್ಲ. ಬಾ ಚಿಕ್ಕ ಕಟ್ಟಾಗುತ್ತೆ, ಎಳಿಬಾರ್ದು ಬನ್ನಿ. ನೋಡಿ ಇಲ್ಲಿ ಪನ್ನೇರಳೆ ನಿನ್ನ ಮರ ಇದೆ, ನಾನು ಇವತ್ತೇ ನೋಡಿರೋದು. ಅದು ಒಂದು ಹಣ್ಣು ಕಾಣಿಸ್ತಿಲ್ಲ, ಆದರೆ ನಮ್ಮನೇಲಿ ಕಲರಲ್ಲಿ ಎಷ್ಟು ದೊಡ್ಡ ಮರ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಸ್ವೀಟ್ ಇತ್ತು ನೋಡಿ. ಇದು ಪನ್ನೇರಳೆ ಹಣ್ಣು ಅಂದರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಣ್ಣಾಗಿರೋ ತಿನ್ಬೇಕು. ಸ್ವಲ್ಪ ಒಳಗಿದೆ. ಎಷ್ಟನ ನನಗೆ ಬೀಳ್ಸೋ. ಇಲ್ಲೇ ಇದೆ, ಇಲ್ಲಿ ನೋಡ್ಕೊಂಡಿದ್ದೀನಿ ಬಾ.
ನಿಧಾನ ಸುಮ್ಮನೆ ಹೇಳ್ದ ಕಳ್ಳಿ ಬೀಳಕ್ಕೆ ಆಗಿರ್ತೀಯ. ನಮ್ಮ ಅಕ್ಕ ಹಿಂಗೆ ನಿಂತಿರ್ತಾಳೆ ಅಷ್ಟೇ, ಕೆಡಿಕ ಹೋಗಿ ಅವಳ ಕೈ ಕೊಡಬೇಕು. ನಾವಿಲ್ಲಿ ಕಷ್ಟಪಟ್ಟು ಎಷ್ಟು ಇಲ್ಲಿದ್ದೇವೆ ತಡಿಯ. ಓ ಇದು ನಂಗೆ ಇದೆ ನಂಗೆ ಚುಪ್ಪಿ ಕೊಡು. ತುಂಬ ಚೆನ್ನಾಗಿರುತ್ತೆ ಹಣ್ಣು. ಇದರಲ್ಲಿ 2, 3 ಈ ಥರ ಬೀಜ ಇರುತ್ತೆ. ಪನ್ನೆಳ್ಳೆಣ್ಣು ಕುಡಿ ಕೊಡ್ತಾ ಇದ್ದಾನೆ ನಮ್ಮಣ್ಣ. ಹಾಂ ಅಷ್ಟು ಹಣ್ಣಾಗಿರೋದಾಗಲ್ಲ ಅವು ನೋಡಿ. ಇವೆರಡು ಹಣ್ಣು ಆ್ಯಕ್ಚುಲಿ ನೋಡೋಕೆ ಚೆನ್ನಾಗಿರೋಂಗೆ ಕಾಣಿಸ್ತಿದ್ವಿ ಎಲ್ಲ ನೋಡಿ. ಇಷ್ಟು ಚೆನ್ನಾಗಿರೋ ಕಾಣಿಸ್ತೇವೆ, ಆದರೆ ತುಂಬ ಚೆನ್ನಾಗಿರ್ತೇವೆ. ಈ ಥರ ತಡಿಯ ಇವ್ನು ಇಲ್ಲಿ ಬಂದರೆ ಬಿಟ್ಟಿಲ್ಲ, ತೋಟಕ್ಕೆ ಬಂದ್ರೆ ನಾವು ತಡಿಯ ನೋಡಿ. ಆ್ಯಕ್ಚುಲಿ ನಂಗೆ ಪನ್ನೆಲ್ಲ ಹುಳ ಇರ್ತೇವೆ ಅಂತ ಗೊತ್ತಾಗಿದ್ದೆ ಇವತ್ತು. ನಾವು ಮೊದಲು ಎಷ್ಟು ತಿನ್ನುವು ಗೊತ್ತು, ತುಂಬ ಚೆನ್ನಾಗಿತ್ತು. ಆದರೆ ಹುಳ ಆಗ್ಬಿಟ್ಟಿದೆ. ಹೆಂಗೆ ಪಿತ ಅಂತಿದೆ ಗೊತ್ತಾ, ಹುಳ ಕಾಣಿಸ್ತಿಲ್ಲ. ಹುಳಗಳು ಎಷ್ಟು ಒದ್ದಾಡ್ತಿದೆ ಗೊತ್ತಾ. ತುಂಬ ಹಣ್ಣಾಗಿರೋವಂತೂ ಆ್ಯಕ್ಚುಲಿ ಯೆಲ್ಲೋ ಕಲರ್ ಅಂತ ತಿಂದರೆ ಚೆನ್ನಾಗಿರುತ್ತೆ. ಅದ್ಯಾಕೋ ತುಂಬ ಹುಳ ಆಗಿದೆ. ಇಷ್ಟು ಹುಳ ಆಗಿರೋದು ನಾನು ನೋಡಿಲ್ಲ. ನಾವು ಚಿಕ್ಕದ್ರಲ್ಲಿ ತಿನ್ನುವಾಗ ಒಂದು ಹುಳನೂ ನೋಡಿರಲಿಲ್ಲ. ಆವಾಗಲೇ ಇದು ತುಂಬ ಕಾಸ್ಟ್ಲಿ ಅನ್ನೋರು. ಈಗ ಎಷ್ಟು 1/4 kg 300 ರೂಪಾಯಿ ಇರುತ್ತೆ ಏನೋ ಗೊತ್ತಿಲ್ಲ. ನಾನು ಒಂದು ಶಾಪಲ್ಲೂ ನೋಡಿಲ್ಲ ಇಲ್ಲಿವರೆಗೂ. ಇದು ಇಂಥ ಕಾಯಿ ಅಂತ ತಿಂತಾಯಿದ್ದೀನಿ ನೋಡಿ. ಅಲ್ಲಿ ಆಟ ಆಡ್ತಿರೋದ ನೋಡಿ. ನಮ್ಮ ದೊಡ್ಡಪ್ಪ ನಾನು ನ್ಯೂಸ್ ನೋಡಬೇಕು ಅಂತ ಹೇಳಿ ಮಕ್ಳ ಹತ್ರ ಎಲ್ಲ ರಿಮೋಟು, ನಮ್ಮ ಹತ್ರ ರಿಮೋಟ್ ಎಲ್ಲ ಇಸ್ಕೊಂಡು ನ್ಯೂಸ್ ನೋಡ್ತಾ ಕೂತಿದ್ದಾರೆ. ಟಿ ವಿ ಮುಂದೆ ಕೂತಿದ್ದಾರೆ. ಆದರೆ ಟಿ ವಿ ನೋಡ್ತಾ ಇಲ್ಲ, ಗೊರಕೆ ಹೊಡಿತಿದ್ದಾರೆ. ದೊಡ್ಡಪ್ಪಂಗೆ ನಾನು ಈ ವಿಡಿಯೋ ಮಾಡ್ಕೊಂಡಿರೋದು ಗೊತ್ತಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ಬೈತಾರೆ ನೋಡಿ. ಇಷ್ಟು 4 ಜನ ಹುಡುಗರು ಇದ್ರೂ ಆ ರಿಂಗ್ ಇಳ್ಸೋಕ್ಕೆ ನಮ್ಮ ಅಕ್ಕನೂ ಕರಿತಾ ಇದ್ದಾನೆ. ಅಯ್ಯೋ ನಮ್ಮ ಚುಪ್ಪಿ ಇವನಿಗೆ ಒಂದು ಗಂಡಾಳೆ. ಓ ಹೈಟು ಫಿಟ್ಟಿಗೆಲ್ಲ ನಮ್ಮನೆ ಗಂಡಾಳಿಗೆ ಅದು ಎತ್ತಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಿಬ್ರನ್ನ ಕರಿತಿದ್ದಾರೆ. ಅವಳನ್ನ ಸೈಜ್ ನೋಡಿ ಕರಿತಿದ್ದಾರೆ, ಬೈ ಎತ್ತದ ಅಂತ. ನಾನು ಜಿಮ್ಮಿಗೆ ಹೋಗ್ತೀನಿ ಅಂತ ಕರಿತಿದ್ದಾರೆ. ಅವೆಲ್ಲ ಒಂದೊಂದೇ ಸರಿ ಅಷ್ಟೇ. ಅಲ್ಲ ನಾನು ಬರೀ ಹಿಂದೆ ನೋಡಿದ್ದೆ ಗಣೇಶನ. ಇದು ಹೊಸ ಗಾಡಿನ ಅಂಕಲ್ ಅಂದೆ. ಬಂದು ನಿಂತ್ಕೋಬೇಕು ಅವ್ರಿಗೆ. ಯಕ್ಷಿತ್ ಅನ್ಬೇಕೀಗ. ನಮ್ಮ ಅಕ್ಕ ಎಳೆಯೋದಕ್ಕೆ ಆ ಕಡೆ ಯಕ್ಷಿತ್ ನರ್ಕ್ದಾನು. ಇಲ್ಲಿ ನಮ್ಮ ಚುಪ್ಪಿ ಏನ್ ಮಾಡ್ತಾ ಇದ್ದಾನೆ, ಇನ್ನೊಂದು ಬೀಳ್ದಂಗೆ ನೋಡ್ಕೊತಾ ಇದ್ದಾನೆ. ಹಗ್ಗ ಎಲ್ಲ ಎಳ್ದಿಟ್ಕೊಳ್ಳು ಚುಪ್ಪಿ. ನಾವು ಪಲ್ಪ ಟೈಮಲ್ಲಿ ಈ ಆಟೋ ಆ್ಯಕ್ಚುಲಿ ನಮ್ಮನೆಗೆ ಬರ್ತಿತ್ತು. ಇದೇ ಆಟೋಗೆ ನಾನು ನಮ್ಮ ಶಿವಪ್ಪ ಎಲ್ಲ ಕಾಫಿ ಬೆಳೆ ಹಾಕಿ ತುಂಬಿ ಪಲ್ಪರಿಗೆ ಕಳಿಸ್ತಾ ಇದ್ದು. ಇವರೇ ಅಂಕಲ್ದು ಇದು. ನಾನು ಬರೀ ಹಿಂದೆಯಿಂದ ನೋಡ್ತಾ ಇದ್ದೆ ಅಷ್ಟೇ, ಗಾಡಿ ಅಲ್ವಾ, ಹಾಗಾಗಿ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಮುಂದೆ ಎಲ್ಲ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಹೊಸ ಥರ ಕಾಣಿಸ್ತಾ ಇದೆ. ಅದಕ್ಕೆ ಅಂಕಲ್ನ ಕೇಳ್ತಿದ್ದೀನಿ, ಏನು ಅಂಕಲ್ ಹೊಸದ ಗಾಡಿ ಅಂತ. ನೋಡೋವ ನೀನೇ ಹೇಳು. ನೀನೇ ಕಾಫಿ ಬೆಳೆ ಎಲ್ಲ ತುಂಬಿ ಪಲ್ಪರಿಗೆ ಕಳಿಸ್ತಾ ಇದ್ದೆ. ಇವತ್ತು ನೀನೇ ಕೇಳ್ತಿದ್ಯಲ್ಲ, ನೋಡು ಏನು ಮಾಡ್ತೀಯ, ಹೊಸದು ಅಂದ್ಕೊಳ್ತೀಯ ಹಳೇದು ಅಂದ್ಕೊಳ್ತೀಯ ನೋಡು ಅಂತಿದ್ರು ಅಂಕಲ್ಲು. ತುಂಬ ಒಳ್ಳೆ ಅಂಕಲ್ಲು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೂ ಕೂಡ 2 ಹೆಣ್ಣು ಮಕ್ಕಳು ಇರೋದ್ರಿಂದ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ ಪಾಪ. ನೋಡಿ, ಏನಾದರೂ ಬಾಡಿಗೆಗೆ ಬೇಕು ಅಂದರೆ ಈ ಗಾಡಿ ಮೇಲಿರೋ ನಂಬರಿಗೆ ಬೇಕಾದರೆ ಫೋನ್ ಮಾಡ್ಕೊಳ್ಳಿ, ಅಂಕಲ್ ಬೇಕಾದರೆ ಬರ್ತಾರೆ. ನಮ್ಮ ಅಕ್ಕ ಎಲ್ಲ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡ್ಬಿಟ್ಟಿದ್ದಾಳೆ ಅಲ್ವಕ್ಕ? ಹ್ಞೂ, ಜೋರಾಗಿ ಹೇಳು. ಜೋರಾಗಿ ಹೇಳ್ತಿಲ್ಲ, ಏನು ಹೇಳ್ತಾವಳೆ. ನಮ್ಮದು ಪ್ಲಾನ್ ಇರಲಿಲ್ಲ, ಸಡನ್ನಾಗಿ ನಮ್ಮ ಮಾವನ ಮನೆಗೆ ಹೊರಟಿದ್ವಿ. ಹಂಗಾಗಿ ಇದೇ ಡ್ರೆಸ್ಸಿಗೆ ಒಂಚೂರು ಹಾಗೆ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಹೊರಟಿದ್ವಿ ಇಲ್ಲಿಂದ ಅಷ್ಟೇ. ನಮ್ಮ ಕಲ್ಲರಿಂದ ಇಲ್ಲಿಗೆ ಒಂದು 7 ಕಿಲೋಮೀಟ್ರ್, ಇಲ್ಲಿಂದ ಅಲ್ಲಿಗೆ ಒಂದು 7 ಕಿಲೋಮೀಟ್ರ್. ನಮ್ಮ ಅಜ್ಜಿ ಮನೆಗೆ ಇವತ್ತು ಹೋಗ್ತಾ ಇರೋದು. ಈಗ ಅಜ್ಜಿ ಇಲ್ಲ, ಅಲ್ಲಿ ಮಾವ ಇರೋದು. ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ವಿ. ನಮ್ಮಮ್ಮ, ನಾವು, ದೊಡ್ಡಮ್ಮ, ದೊಡ್ಡಮ್ಮ, ನಮ್ಮ ಚುಪ್ಪಿ, ನಾವೆಲ್ಲ ಈಗ ಹೊರಡ್ತಾ ಇದ್ವಿ. ಮಕ್ಕಳು ಎಣ್ಣೆ ಹಾಕೋ ಕೂತ್ಬಿಟ್ಟಿದ್ದ. ಎಲ್ಲಕ್ಕ ಜಡೆ ತೋರಿಸು, ಜಡೆ ಹೇಗೆ ಕಾಣಿಸ್ತದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.